ಇವತ್ತು ದೇವೇಗೌಡರಾಗಿ ನಾನು ಒಂದು ಮಾತು ಹೇಳ್ತೇನೆ, ಏನಾದರೂ ನಮ್ಮ ಕುಟುಂಬದಿಂದ ತಪ್ಪಾಗಿದ್ದರೆ, ನಮ್ಮ ಕುಟುಂಬದಿಂದ ತಪ್ಪಾಗಿದ್ದರೆ, ಇಲ್ಲ ಪ್ರಜ್ವಲಿಂದಲೇ ತಪ್ಪಾಗಿದ್ದರೆ, ಇನ್ನೂ ನನಗೆ ಗೊತ್ತಿಲ್ಲ ತಪ್ಪಾಗಿದೆಯೋ ತಪ್ಪಾಗಿರ್ಬೋದು, ಸಾರ್ವಜನಿಕವಾಗಿ ನಾನು ಮನವಿ ಮಾಡ್ತೇನೆ ಆ ಕುಟುಂಬಗಳಿಗೆ, ದಯವಿಟ್ಟು ಯಾವುದೇ ಕಾರಣಕ್ಕೂ ಹಂಚಬೇಡಿ. ನಾವಂತ ಮನುಷ್ಯತ್ವ ಇಲ್ಲದೆ ಇರತಕ್ಕಂಥ ಜನ ಅಲ್ಲ. ಕೇವಲ ರಾಜಕೀಯದ ಒಂದು ಚುನಾವಣೆ ಗೆಲ್ಲಲಿಕ್ಕೆ ಈ ಮಟ್ಟದ ಕುಟುಂಬಗಳು ಮನೆ ಹಾಳು ಮಾಡಬೇಕಾ? ಈ ವಿಷಯ ನಿಮ್ಮ ಕೈ ಗೊತ್ತಾಗಿರುತ್ತೆ, ಇದೆಲ್ಲ ತೆಗೆದಿಟ್ಕೊಂಡ್ರಲ್ಲ, ಗೊತ್ತಿದೆ ಶಿವಕುಮಾರ್ ಅವರೇ. ಆ ವ್ಯಕ್ತಿ ಡ್ರೈವರ್ ಆಗಿದ್ದವನು, ಅವನು ಏನೇನು ಮಾಡದ ಈ ಮನೆಯೊಳಗೆ ಅಂದರೆ ಅಲ್ಲಿ ಒಳ್ಳೆಯ ಸಿಂಪುರದ ರೇವಣ್ಣ ಮನೆಯೊಳಗೆ ಅವನು ಅಲ್ಲಿ ಏನೇನು ಟೋಪಿ ಹಾಕಿ ಯಾರ ಮನೆಗೆ ಹೋದ, ಆ ಮನೆಗೆ ಹೋದವರು ಅವ್ರು ಯಾರು ನಿಮ್ಮ ಹತ್ರ ಕರ್ಕೊಂಬತ್ರಿ ಇವ್ರನ್ನ, ಅಲ್ಲಿ ಕೂತ್ಕೊಂಡು ಮನೆ ಒಳಗೆ ಯಾವ ರೀತಿ ಪೆನ್ ಡ್ರೈವ್ ಟ್ರಾನ್ಸ್ಫರ್ ಮಾಡ್ಕೊಂಡ್ರಿ, ಇದನ್ನ ನಿಮ್ಮ ಒಂದು ರಾಜಕೀಯ ಇದರ ಮೇಲೆ ಅಂತಸ್ತು ಕಟ್ಟಬೇಕಲ್ಲ, ರಾಜಕೀಯದ ಅಂತಸ್ತು ಗೊತ್ತಿದೆ. ಯಾಕೆ ನೀವೆಲ್ಲ ಮಾಡಿದ್ದೀರಿ? ಇವತ್ತು ಬೆಂಗಳೂರು ಗ್ರಾಮಾಂತರಕ್ಕೆಲ್ಲ ನಿಂತಮ್ಮ ಮಂಡ್ಯದೆಲ್ಲ ಮುಗಿಸ್ಬೇಕು ಅಂತ ಹೇಳಿದ್ರೆ ಮಂಡ್ಯದಲ್ಲಿ ಪಕ್ಷ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಯಿತು. ತುಮಕೂರು ಇಲ್ಲ, ಚಿಕ್ಕಬಳ್ಳಾಪುರ ಇಲ್ಲ, ಒಕ್ಕಲಿಗರ ನಾಯಕ ಆಗಬೇಕು ಅಂತಂದರೆ ನಾನಂತೂ ಎಲ್ಲೋ ಒಕ್ಕಲಿಗ ನಾಯಕ ಆಗಬೇಕು ಅಂತೇಳಿ ದೇವೇಗೌಡರಿಗೆ ಆಲ್ಟರ್ನೇಟ್ ಅಂತೇಳಿ ನಾನಂತೂ ಅನ್ಕೊಂಡಿಲ್ಲ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ನಾನು ಸಾಮಾನ್ಯ ಕಾರ್ಯಕರ್ತ. ನಾನು ಈ ನಾಡಿನ ಯಾವುದೇ ಕುಟುಂಬಗಳು, ಯಾವುದೇ ಜಾತಿಯ ಜನ ಬಂದರೂ ಗೌರವಿಸೋರು ಕೆಲಸ ಮಾಡೋದು. ನಾನೇನೊಂದು ಒಕ್ಕಲಿಗದ ನಾಯಕತ್ವದ ಪೌರತ್ವ ತಗೋಬೇಕಾಗಿಲ್ಲ, ಪಾರಪತ್ರಗಾರ ಆಗಬೇಕಾಗಿಲ್ಲ. ಇವತ್ತು ಇಂಥ ಒಂದು ರಾಜಕಾರಣದಲ್ಲಿ ಸ್ಥಾನಮಾನ ಗಿಟ್ಟಿಸ್ಕೊಳ್ಳಿಕ್ಕೆ ಆ ಅಮಾಯಕ ಕುಟುಂಬಗಳ ಹೆಣ್ಣು ಮಕ್ಕಳನ್ನ ನಾವು ತಂದಿರೋದು, ಪ್ರಚಾರ ಮಾಡಿ ಬೀದಿ ಬಿದ್ದಿರೋದ್ರಿಂದ ನಾವು ಪ್ರೀತಮ್ ಕೂಡ ಹೇಳಿದ್ ನೋಡಿದೆ. 15 ಲಕ್ಷ ಪೆನ್ ಡ್ರೈವ್ ಹಂಚಿದ್ದೀವಿ ಎಂತಲೇನೋ ಹಂಚವ್ರೆ ಹಾಸನ ಜಿಲ್ಲೆ ಒಂದರಲ್ಲಿ 15 ಲಕ್ಷ ಮನೆನೂ ಈಗ ಸರ್ಚ್ ಮಾಡಬೇಕು ಅಂತ. ಇಂಥ ರಾಜಕೀಯ ಮಾಡಬೇಕಾ ಶಿವಕುಮಾರ್ ಅವರೇ? ದೇವೇಗೌಡರು ಕುಟುಂಬ ಏನೋ ಹೇಳ್ತಾರೆ, ಎಂಥದ್ದು ಅದು ಓದಿದೆ, ಏನೋ ದೇವರಾಜೇಗೌಡರು ಶಿವರಾಮೇಗೌಡರು ಇದರಲ್ಲಿ ಅವರ ಕುಟುಂಬವನ್ನು ಬಲಿ ಹಾಕುವುದಕ್ಕೆ ಗೌರ್ಮೆಂಟ್ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ಬಲಿ ಹಾಕಲಿಕ್ಕೆ ದೇವೇಗೌಡರ ಕುಟುಂಬನ ಇದು ಆ ಅಮಾಯಕ ಹೆಣ್ಣುಮಕ್ಕಳನ್ನ ಕ್ಯಾಸೆಟ್ ಬಿಟ್ಟು ಶಿವಕುಮಾರ್ ಅವರಿಗೆ ನಿದ್ದೆ ಬರುತ್ತೆ ನಿಮಗೆ ರಾತ್ರಿ ಮನೆಯಲ್ಲಿ ಕೇಳಲಿಕ್ಕೆ ಬಯಸ್ತೀನಿ. ಈ ರೀತಿಯ ರಾಜಕೀಯ ಮಾಡಬೇಕಾ? ಎಷ್ಟು ಲಘುವಾಗಿ ಮಾತಾಡ್ಕೊಂಡ್ಬಂತೀರಿ ಕಳೆದ 15 ದಿವಸದಲ್ಲಿ. ಕುಮಾರಸ್ವಾಮಿನೇ ಪೆನ್ ಡ್ರೈವ್ ಬಿಟ್ಬಿಟ್ಟಂತೆ ಅವ್ರ ಮಗನ ಕಳಿಸೋಕ್ಕೆ. ದಯವಿಟ್ಟು ಈ ಸರ್ಕಾರಕ್ಕೆ ಹೇಳ್ತೇನೆ, ನಾನು ಇನ್ನೂ ಒಂದು ಮಾತು ನಮ್ಮ ತಂದೆಯವರು ಮನವಿ ಮಾಡಿ ಅಂತ ಹೇಳಿದೆ ಪ್ರಜ್ವಲ್ ರೇವಣ್ಣ. ನಾನು ಸಹ ಈ ಮಾಧ್ಯಮದ ಮುಖಾಂತರ ಏನಾಗುತ್ತೆ, ಯಾಕೆ ಹೆದರಬೇಕು? ತಪ್ಪು ಮಾಡಿದರೆ ಈ ನೆಲದ ಕಾನೂನಲ್ಲಿ ಯಾರೇ ಆಗಲಿ, ಯಾರು ದೊಡ್ಡವರಲ್ಲ, ಪಾಪ ದುಡ್ಡಿರೋರು ಏನಾದ್ರು ಮಾಡ್ಕೋತಾರೆ. ಅದು ನನಗೆ ಅನುಭವ ಇದೆ, ಏನೇನು ನಡೆದಿದೆ ಅಂತೇಳಿ ಈ ರಾಜ್ಯದಲ್ಲಿ. ಆದರೆ ಇವತ್ತು ನನ್ನ ಕಾರ್ಯಕರ್ತರು ಈ ಪಕ್ಷ ಬೆಳೆಸಿ ಉಳಿಸಿರ್ತಕ್ಕಂಥವ್ರು, ಅವರ ದುಡಿಮೆ ಮೇಲೆ ಇವತ್ತು ನಾವು
ಮಾತನಾಡ್ತಾ ಇದ್ದೇವೆ. ಈ ನಾಡಿನ ಲಕ್ಷಾಂತರ ಜನ ಮತ ಕೊಟ್ಟಿದ್ದಾರೆ ನಮ್ಮ ಪಕ್ಷಕ್ಕೆ. ಅವರ ಆಶೀರ್ವಾದದಿಂದ ನಾವು ಇಲ್ಲಿವರೆಗೆ ಬೆಳೆದಿದ್ದೇವೆ.